ನನ್ನ ಎಲ್ಲ ಬಾಯ್ ಫ್ರೆಂಡ್ಸು ಗರ್ಲ್ ಫ್ರೆಂಡ್ಸ್ ಎಲ್ಲ ಫ್ರೆಂಡ್ಸ್ಗಳನ್ನ ಇವ್ರಿಗೆ ಪರಿಚಯ ಇರುವಂಥದ್ದು. ಸೊ ಎಲ್ಲ ಗೊತ್ತಿದ್ದು ಕೂಡ ಅವ್ರು ನನ್ನ ಮದುವೆ ಆಗಿರುವಂಥದ್ದು. ಭುವನ್ ಅವರೇ, ಊರ್ವಶಿ ಮೇಡಮ್ ಜೊತೆಗೆ ಆ್ಯಕ್ಟ್ ಮಾಡ್ತಿರೋದು ಒಂದು ಪುಣ್ಯ ಅಥವಾ ಭಾಗ್ಯ ಅಂದ್ಕೊಳ್ಳೋದಾದ್ರೆ, ಇನ್ನೊಂದು ಪುಣ್ಯ ಏನು ಅಂತಂದರೆ ಇಂತಹ ಒಬ್ಬ ಪತ್ನಿಯನ್ನು ನೀವು ಪಡ್ಕೊಂಡಿರೋದು. ಸೊ ಎಷ್ಟು ಥ್ಯಾಂಕ್ಫುಲ್ ಆಗಿದ್ದೀರಾ ಮೇಡಮ್ಗೆ ಅಂತ ಕಣ್ಣಲ್ಲಿ ಬರುತ್ತೆ ನನ್ನ ಮೇಲೆ ಆಣೆ. ಹೇಗೆ ಮಕ್ಕಳಿಗೆ ಪ್ಲೇ ಗ್ರೌಂಡ್ ಅನ್ನೋದು ಮೋಸ್ಟ್ ಹ್ಯಾಪಿಯೆಸ್ಟ್ ಪ್ಲೇಸ್ ಆಗಿರುತ್ತೆ, ನನಗೆ ಶೂಟಿಂಗ್ ಸ್ಪಾಟ್ ಯೂಸ್ ಟು ಬಿ ಮೈ ಹ್ಯಾಪಿಯೆಸ್ಟ್ ಪ್ಲೇಸ್. ಮದುವೆ ಆದ್ಮೇಲೆ ಬ್ರೇಕ್ ಆಗೋಯ್ತು. ಈಗ ಶಿ ನೋಸ್ ಬೇಬಿ ಅಂತ ಬಂದು ಕಿಸ್ ಮಾಡೋದು, ಅಮ್ಮ ಎಗ್ ತಿಂದ್ಯಾ ಅಂತ ಮಗುನ್ ಕೇಳೋದು, ಆ ಥರದ್ದೆಲ್ಲ ಶಿ ಡಸ್. ಐ ಥಿಂಕ್ ಈಗಿನ ಮಕ್ಕಳು ತುಂಬಾ ಸ್ಮಾರ್ಟ್ ಅಂತ ನನಗನ್ಸುತ್ತೆ, ಎಲ್ಲ ಅರ್ಥ ಮಾಡ್ಕೊಂಡಿದ್ದಾರೆ. ಯಶ್ ಸರ್ ಮತ್ತೆ ರಾಧಿಕಾ ಮೇಡಮ್ ಆಕ್ಚುಲಿ ಬ್ಯಾಕ್ ಟು ಬ್ಯಾಕ್ ಹೌದು ಎರಡು ಬರ್ತಾವೆ. ಆಕ್ಚುಲಿ ಅವರಿಂದ ಇನ್ಫ್ಲೂಯೆನ್ಸ್ ಏನಾರ ಆದ್ರೆ ಹೇಗೆ ಸರ್? ನಾವೀಗ 3 ಮಾಡ್ಕೊಂಡಾದ್ಮೇಲೆ ಅವ್ರು 3 ಮಾಡ್ಕೊಂಡ್ರೆ ಅವ್ರನ್ನ ಹೋಗಿ ಕೇಳಿ ಸರ್, ನೀವು ಇದು ಎರಡಕ್ಕೆ ನಿಲ್ಲಲ್ಲ ಹಾಗಾದ್ರೆ? ಇಲ್ಲ, ಚಾನ್ಸೇ ಇಲ್ಲ, ನೋ ವೇ. ಯಾವ ಮಗು ಎಕ್ಸ್ಪೆಕ್ಟ್ ಮಾಡ್ತಿದ್ದೀರಾ? ಮಕ್ಕಳ ವಿಷಯದಲ್ಲಿ ಜಾಸ್ತಿ ಪ್ಲಾನ್ ಮಾಡೋದು ಭಗವಂತ ದೇವರ ಆಶೀರ್ವಾದ ಅಷ್ಟೇ. ನಮಸ್ಕಾರ ಸ್ನೇಹಿತರೆ, ವಿಶ್ವವಾಣಿ ಟಿವಿ ಸ್ಪೆಷಲ್ನ ಈ ಒಂದು ವಿಶೇಷ ಸಿನಿಮಾ ಸೆಗ್ಮೆಂಟಿಗೆ ಸ್ವಾಗತ. ನಾನು ಸುಜಯ್ ರಾಜ್. ಸ್ನೇಹಿತರೆ, ನಮ್ಮ ಜೊತೆಗೆ ಸ್ಯಾಂಡಲ್ವುಡ್ನ ತಾರಾ ದಂಪತಿ ಇದ್ದಾರೆ. ಸೊ ಭುವನ್ ಪೊನ್ನಣ್ಣ ಮತ್ತು ಹರ್ಷಿಕಾ ಪೂನಚ್ ಅವರು ನಮ್ಮ ಜೊತೆಗೆ ಮಾತಾಡ್ಲಿಕ್ಕಿದ್ದಾರೆ. ವಿಷಯ ಅಂತ ಹೇಳಿದ್ರೆ, ನಮ್ಮ ಭುವನ್ ಪೊನ್ನಣ್ಣ ಮತ್ತು ದಕ್ಷಿಣ ಭಾರತದ ಲೆಜೆಂಡರಿ ನಟಿ ಊರ್ವಶಿ ಅವರು ಒಟ್ಟಾಗಿ ನಟಿಸ್ತಾ ಇರುವಂತಹ ಬುಲ್ಲಿ ಸಿನಿಮಾದ ಮೊದಲನೇ ಶೆಡ್ಯೂಲ್ನ ಕೊನೆಯ ದಿನದ ಚಿತ್ರೀಕರಣ ಇವತ್ತಾಯಿತು. ಸದ್ಯಕ್ಕೆ ಈ ಒಂದು ಸಿನಿಮಾ ಬಗ್ಗೆ ಮಾತಾಡಲಿಕ್ಕೆ ಅವರಿಬ್ಬರು ನಮ್ಮ ಜೊತೆಗೆ ಸಿಕ್ಕಿದ್ದಾರೆ. ಮಾತಾಡಿಸ್ತಾ ಹೋಗೋಣ ಬನ್ನಿ. ಸರ್, ಫಸ್ಟ್ಲಿ ಕಂಗ್ರ್ಯಾಚುಲೇಷನ್ಸ್ ಮ್ಯಾಮ್, ಕಂಗ್ರ್ಯಾಚುಲೇಷನ್ಸ್. ಸೊ ಬುಲ್ಲಿ ಸಿನಿಮಾದ ಮೊದಲನೇ ಶೆಡ್ಯೂಲ್ನ ಕೊನೆಯ ದಿನದ ಚಿತ್ರೀಕರಣ ಆಗಿದೆ ಇವತ್ತು. ಸೊ ಊರ್ವಶಿ ಮೇಡಮ್ ಆ್ಯಕ್ಟ್ ಮಾಡ್ತಿದ್ದಾರೆ ಈ ಒಂದು ಸಿನಿಮಾದಲ್ಲಿ. ಸೊ ಎಷ್ಟು ಖುಷಿ ಇದೆ ಇಬ್ಬರಿಗೂ ಅಂತ? ಸರ್ ಖಂಡಿತ ತುಂಬ ಖುಷಿ ಇದೆ, ಇಬ್ಬರಿಗೂ ತುಂಬ ಖುಷಿ ಇದೆ. ಯಾಕೆಂತಂದರೆ ನಾನು ಹೇಳ್ದಂಗೆ ಒಂದು 6-7 ವರ್ಷದಿಂದ ಅವ್ರ ಜೊತೆ ನಟನೆ ಮಾಡಬೇಕು ಅನ್ನೋ ಒಂದು ಆಸೆ ಇತ್ತು. ಆ್ಯಂಡ್ ಒಂದು ಕನ್ಸು ಕಂಡಿದ್ವಿ, ಅವ್ರ ಜೊತೆ ಒಂದು ಕಾಮಿಡಿ ಸಿನಿಮಾವನ್ನು ಮಾಡಬೇಕು ಅಂತ ಕನ್ಸು ಕಂಡಿದ್ವಿ. ಸೊ ಇವಾಗ ನಮ್ಮ ಮೂಲಕ, ನಮ್ಮ ಈ ಸಿನಿಮಾ ತಂಡದ ಮೂಲಕ ಇವಾಗ ಅದು ನೆರವೇರಿದೆ. ಬುಲ್ಲಿ ಸಿನಿಮಾ ಮಾಡ್ತಾಯಿದ್ವಿ. ಸೊ ಒಂದು ಔಟ್ ಆ್ಯಂಡ್ ಔಟ್ ಕಾಮಿಡಿ ಆಗಿರೋದ್ರಿಂದ ನಮಗೆ ನಮಗೇನೆ ಈ ಸಿನಿಮಾ ಮೇಲೆ ತುಂಬ ಎಕ್ಸ್ಪೆಕ್ಟೇಷನ್ಸ್ ಇದೆ. ಅಂದರೆ ಜನರನ್ನು ನಗಿಸ್ತೀವಿ ಅನ್ನೋ ಒಂದು ಭರವಸೆ ನಮ್ಮಲ್ಲಿದೆ. ಸೊ ವೆರಿ ಹ್ಯಾಪಿ ಅಬೌಟ್ ಇಟ್. ಹೇಳಿ, ಹೇಗೆ ಅನ್ನಿಸ್ತಾ ಇದೆ? ತುಂಬ ಖುಷಿ ಆಗ್ತಾ ಇದೆ. ಒಂದು ಕನಸು ನನಸಾಗೋದು ಅಂತ ಹೇಳ್ತೀವಿ ನಾವು. ಅದಕ್ಕೆ ತುಂಬ ಅದ್ಧೂರಿಯಾಗಿ ಮುಹೂರ್ತ ಮಾಡೋದು ಅದೇನು ಮಾಡೋಕ್ಕೆ ಹೋಗಿಲ್ಲ. ನಮ್ಗೆ ಏನಂದರೆ ಸಿನಿಮಾ ಪ್ರಾಡಕ್ಟ್ ರೆಡಿ ಆಗಲಿ ಅನ್ನೋದು. ಸೊ ನಾವು ಏನು ಅದ್ಧೂರಿಯಾಗಿ ಏನು ಮಾಡಲಿಲ್ಲ. ಒಂದು ಗಣೇಶನ ದೇವಸ್ಥಾನಕ್ಕೆ ಹೋದ್ವಿ, ವಿಘ್ನ ವಿನಾಶಕ, ಏನೇನು ವಿಘ್ನ ಇದೆ ಎಲ್ಲದನ್ನು ಈಗಲೇ ತಡೆದ್ಬಿಡು, ನಮ್ಗೆ ಯಾವುದೇ ಥರ ವಿಘ್ನ ಬೇಡ, ಶೂಟಿಂಗ್ ಆರಾಮಾಗಿ ಆಗಲಿ ಅಂತ. ಹಾಗೆ ಆ ದೇವರು ನಮಗೆ ಸಾಥ್ ಕೊಟ್ಟರು. 17 ದಿನ ಶೂಟಿಂಗ್ ಯಾವುದೇ ವಿಘ್ನ ಇಲ್ಲದೆ, ಏನೂ ಪ್ರಾಬ್ಲಮ್ ಆಗಿದೆ. ಚಿಕ್ಕ ಪುಟ್ಟ ಇರುತ್ತೆ, ಅದೇನು ಮಾಡೋಕ್ಕಾಗಲ್ಲ, ಡಿಲೇಸ್ಗಳಿತ್ತು. ಬಟ್ ಯಾವುದೂ ಕೂಡ ನಮಗೆ ಶೂಟಿಂಗ್ ನಿಲ್ಲೋ ಹಾಗೆ, ಶೂಟಿಂಗ್ ಪ್ರಾಬ್ಲಮ್ ಆಗೋ ಹಾಗಾಗಿಲ್ಲ. ತುಂಬ ಚೆನ್ನಾಗಾಯಿತು. ಆ್ಯಂಡ್ ಭುವನ್ ಅವ್ರು ಹೇಳ್ದಂಗೆ ಅವ್ರದ್ದೊಂದು ಕನಸು ಊರ್ವಶಿ ಮ್ಯಾಮ್ ಜೊತೆ ಆ್ಯಕ್ಟ್ ಮಾಡೋದು. ಈ ಸಿನಿಮಾದಲ್ಲಿ ಹೆಂಗೆ ಅಂತ ಹೇಳಿದ್ರೆ, ತಾಯಿ ಮಗನ ಕಾಂಬಿನೇಷನ್ನೇ ಸಿನಿಮಾದ ಮೇನ್ ಒಂದು ಪಾಯಿಂಟ್. ಸೊ ಅವರಂತೂ ತಿಂದ್ಬಿಟ್ಟಿದ್ದಾರೆ ಅಂತಾರಲ್ಲ, ಆ ಥರ ರೋಲೆಲ್ಲ ಅವ್ರ ಕ್ಯಾರೆಕ್ಟರ್ ತಿಂದ್ಬಿಟ್ಟಿದ್ದಾರೆ. ಭುವನ್ ಅವರು ಅಷ್ಟೇ. ನಾನು ಆ್ಯಕ್ಚುಲಿ ಈ ಒಂದು ಸೈಡ್ ಭುವನ್ ನಾನೇ ನೋಡಿರಲಿಲ್ಲ. ಅಂದರೆ ರಿಯಲ್ ಲೈಫಲ್ಲಿ ಅವ್ರು ತುಂಬ ಈಸ್ ವೆರಿ ಮಚ್ ಫನ್. ಬಟ್ ಏನಂದರೆ ಅವ್ರನ್ನ ನೋಡೋರೆಲ್ಲರೂ ತುಂಬ ಅಹಂಕಾರಿ, ತುಂಬ ಆ್ಯಟಿಟ್ಯೂಡು, ಮಾತಾಡಲ್ಲ, ನಗಲ್ಲ ಅನ್ನೋ ರೀತಿ ನೋಡಿ ಸೀರಿಯಸ್ ಆಗಿರ್ತಾರೆ ಅಂತ. ಬಟ್ ಸಿನಿಮಾದಲ್ಲಿ ಒಂದು ಕಾಮಿಡಿ ಪಾತ್ರನ ಎಷ್ಟು ಒಂದು ಕೂಲಾಗಿ ಒಂದು ಸ್ವ್ಯಾಗ್ ಇಟ್ಕೊಂಡು ಮಾಡಿದ್ದಾರೆ. ನನಗಂತೂ ನೋಡಿದಾಗ ತುಂಬ ಎಂಜಾಯ್ಡ್ ಅಲ್ಲ. ಕರೆಕ್ಟ್. ಭುವನ್ ಸರ್, ಆ್ಯಕ್ಚುಲಿ ನಾವು ತೆರೆ ಮೇಲೆ ಡೆಫಿನೆಟ್ಲಿ ನಿಮ್ಮ ಫನ್ ಸೈಡ್ನ ಇಲ್ಲಿ ತನಕ ಜಾಸ್ತಿ ನಮಗೆ ನೋಡ್ಲಿಕ್ಕೆ ಸಿಕ್ಕಿಲ್ಲ. ಸೊ ಮೇಡಮ್ ಹೇಳೋ ಪ್ರಕಾರ ಸಖತ್ತು ನಿಮ್ಮ ಒಂದು ಫನ್ ಸೈಡ್ ಅಥವಾ ಕಾಮಿಡಿ ಸೈಡ್ನ ನೋಡಲಿಕ್ಕೆ ಸಿಗುತ್ತೆ ಅಂತ ಅನಿಸುತ್ತೆ. ಆ್ಯಂಡ್ ತುಂಬ ದೊಡ್ಡ ಒಂದು ಆನ್ಸಂಬಲ್ ಕಾಸ್ಟ್ ಇದೆ ಈ ಒಂದು ಸಿನಿಮಾದಲ್ಲಿ. ಓಂ ಪ್ರಕಾಶ್ ರಾವ್ ಇರ್ಬೋದು, ಮತ್ತು ಹುಲಿ ಕಾರ್ತಿಕ್ ಅವ್ರು ಇರ್ಬೋದು. ನೋಡುವಾಗಲೇ ಓಕೆ, ಏನೋ ಒಂದು ಪಾಸಿಟಿವ್ ವೈಬ್ಸ್ ಅಂತ ಅನ್ನಿಸ್ತಾ ಇದೆ. ಪ್ರೆಸ್ ಮೀಟಲ್ಲಿ ಕೂಡ ಹಾಗೆ ಅನ್ನಿಸ್ತು. ಪ್ಲಸ್ ಫಸ್ಟ್ ಶೆಡ್ಯೂಲ್ ಆಗಿದೆ. ಲೆಜೆಂಡ್ರಿ ನಟಿ ಜೊತೆಗೆ ಆ್ಯಕ್ಟ್ ಮಾಡಿದ ಅನುಭವ, ಅವರು ನಿಮಗೆ ತಾಯಿಯಾಗಿ ಆ್ಯಕ್ಟ್ ಮಾಡಿದ್ದು. ಬಿಕಾಸ್ ನಮ್ಮ ಊರ್ವಶಿ ಮೇಡಮ್ ಶಿವಣ್ಣ ಅವರಿಗೆ ತಾಯಿಯಾಗಿ ಆ್ಯಕ್ಟ್ ಮಾಡಿದ್ದಾರೆ, ಮತ್ತು ದರ್ಶನ್ ಅವರಿಗೆ ಆ್ಯಕ್ಟ್ ಮಾಡಿದ್ದಾರೆ ತಾಯಿಯಾಗಿ, ಮತ್ತು ರಾಜಣ್ಣ ಅವ್ರ ಜೊತೆಗೆ ಆ್ಯಕ್ಟ್ ಮಾಡಿದ್ದಾರೆ. ತುಂಬ ಅಲ್ಲಿಂದನೇ ಡೆಬ್ಯೂ ಆಗಿದ್ದು. ಸೊ ಅಂಥ ಒಂದು ಲೆಜೆಂಡ್ರಿ ನಟಿ ಆಲ್ಮೋಸ್ಟ್ 1000 ಫಿಲಮ್ಸ್ನ ಮುಗಿಸ್ಲಿಕ್ಕಿದ್ದಾರೆ. ಏನೇನು ಲರ್ನಿಂಗ್ ಎಕ್ಸ್ಪೀರಿಯನ್ಸಸ್ ಇತ್ತು ನಿಮಗೆ ಶೂಟಿಂಗ್, ಕೆಲವೊಂದಷ್ಟು ಅನುಭವಗಳನ್ನು ಹಂಚ್ಕೊಳ್ಳೋದಾದರೆ? ಸೊ ಖಂಡಿತ ಯಾವುದೇ ನಟರಿಗಾದರೂ ಇಂಥ ಒಂದು ಮಹಾನ್ ನಟಿ ಜೊತೆ ನಟಿಸುವಂಥದ್ದು ಒಂದು ಭಾಗ್ಯ ಅಂತಲೇ ಹೇಳ್ಬೋದು. ಆ್ಯಂಡ್ ಯಾವುದೇ ಫೀಲ್ಡಲ್ಲಿದ್ದರೂ ಕೂಡ ನಾವು ಕಲಿಯುವಂಥದ್ದು ನಿಲ್ಲೋದಿಲ್ಲ ಸರ್. ಇದು ಕಲಿಯೋದು ಅದು ನಡೀತಾ ಇರುತ್ತೆ. ಆ್ಯಂಡ್ ಇಂಥ ಒಬ್ಬರು ಮಹಾನಟಿ ಜೊತೆ
1000 ಹತ್ತಿರ ಸಿನಿಮಾಗಳು ಮಾಡಿದವ್ರ ಜೊತೆ ಕಲಿಯುವಂಥ ಒಂದು ಭಾಗ್ಯ ನನಗೆ ಸಿಕ್ಕಿದೆ. ಆ್ಯಂಡ್ ನಾನು ಕಲ್ತಿರೋ ಕೆಲವು ಸೂಕ್ಷ್ಮವಾದ ವಿಷಯಗಳೇನು ಅಂತಂದರೆ, ಒಂದು ನಟನೆ ಮಾಡೋಕ್ಕೆ ಹೋಗಬೇಡ ಅಂತ. ಅಂದರೆ ನಾವೆಲ್ಲ ಈ ಯಂಗ್ ನಟರು ನಾವೇನು ಮಾಡ್ತೀವಿ ಅಂತಂದರೆ, ನಾವು ನಟನೆ ಮಾಡೋಕ್ಕೆ ಹೋಗ್ಬಿಡ್ತೀವಿ ಅಲ್ಲಿ, ನಟನೆ ಅಂತ. ಬಟ್ ಇವರು ಆ ಪಾತ್ರವನ್ನೇ ನಾನು ಅಂತ ಅಂದ್ಕೊಂಡು ಹೋಗಿ ಮಾಡ್ತಾರೆ. ಅಂದರೆ ಅಷ್ಟು ಕ್ಯಾಶುವಲ್ ಆಗಿ ಕೂಲಾಗಿ ನೀವು ಅಲ್ಲಿ ಸೆಟ್ಟಲ್ಲಿ ಅವ್ರ ಜೊತೆ ಮಾತಾಡಿದ್ರೆ ಇದು ಊರ್ವಶಿ ಅವರು ಅಂತ ಅನ್ಸಲ್ಲ ನಿಮಗೆ. ನನಗೆ ಇವರು ಯಶೋಧ ಅಂತ ಅವ್ರ ಪಾತ್ರದ ಹೆಸರು, ನನಗೆ ಯಶೋಧ ಅಂತಲೇ ಅನಿಸ್ತಾ ಇತ್ತು ಆ ಥರದಲ್ಲಿ. ಸೊ ಅದೊಂದು ಕಾಮಾಗಿ ಕೂಲಾಗಿ ಪಾತ್ರವನ್ನು ನಿಭಾಯಿಸುವಂಥದ್ದು. ಆಮೇಲೆ ಆ ಪ್ರೆಸೆನ್ಸ್ ಆಫ್ ಮೈಂಡ್. ಈಗ ಫಾರ್ ಎಕ್ಸಾಂಪಲ್ ನಾವೀಗ ಒಂದು ಲೈನನ್ನು ತಲೆಯಲ್ಲಿ ಇಟ್ಕೊಂಡು ರೆಡಿಯಾಗಿ ಹೋಗಿರ್ತೀವಿ ಅಂತ ಇಟ್ಕೊಳ್ಳಿ. ಯಾರಾದರೂ ಒಬ್ಬರು ಏನೋ ಎಕ್ಸ್ಟ್ರಾ ಹೇಳಿಬಿಟ್ರೆ ನಮಗೆ ತಲೆ ಓಡಲ್ಲ, ಏನು ಹೇಳಬೇಕು ನೆಕ್ಸ್ಟ್ ಅಂತ. ಇವರು ಇನ್ನೊಬ್ರು ಅವ್ರ ಅಪೋಸಿಟಲ್ಲಿ ಇರೋರು 10 ಲೈನ್ಗಳು ಎಕ್ಸ್ಟ್ರಾ ಹೇಳಿದ್ರು, ಅದಕ್ಕೊಂದು ಕೌಂಟ್ರ್ ಎಕ್ಸ್ಟ್ರಾ ಲೈನ್ ಕೊಡ್ತಾರೆ ಅವರು. ಆ ಪ್ರೆಸೆನ್ಸ್ ಆಫ್ ಮೈಂಡಲ್ಲಿ ತೊಗೊಂಡು ಅದನ್ನು ಅಲ್ಲೇ ಮುಗಿಸಿ ಮಸಾಲೆ ಹಾಕಿ ಮುಗಿಸಿ ಕ್ಲೋಸ್ ಮಾಡೋದಿದೆಯಲ್ಲ, ಅದರಲ್ಲಿ ಓಂ ಪ್ರಕಾಶ್ ಸರ್ ಮತ್ತು ಇವರು ಕಾಂಬಿನೇಷನಲ್ಲಿ ಇವರು ಒಂದು ಕೌಂಟ್ರ್ ಕೊಡೋದು, ಇವರು ಒಂದು ಹೇಳೋದು, ಅವ್ರು ಕೌಂಟ್ರ್ ಕೊಡೋದು, ಆ ರೀತಿಯಲ್ಲಿ ಸಖತ್ತಾಗಿ ನಡೀತು ಜುಗಲ್ಬಂದಿ ಅವ್ರದ್ದು. ಸೊ ಆ ರೀತಿಯಲ್ಲಿ ಕಲಿಯೋಕ್ಕೆ ಸಿಕ್ತು. ಆ್ಯಂಡ್ ಮೇಕಪ್ಪು ಎಷ್ಟು ಅವರೇ ನೀಟಾಗಿ ಇದು ಮಾಡ್ಕೊಳ್ಳುವಂಥ ಮೇಕಪ್ಪು. ಆಮೇಲೆ ಆ್ಯಂಡ್ ಎಲ್ಲದಕ್ಕಿಂತ ಅವ್ರ ಜನರನ್ನ ನಡೆಸ್ಕೊಳ್ಳೋ ರೀತಿ, ಅದು ಒಬ್ಬರು ಸೆಟ್ ಬಾಯ್ ಆಗಿರ್ಬೋದು, ಪ್ರೊಡಕ್ಷನ್ ಅವರಾಗಿರ್ಬೋದು, ಮೇಕಪ್ ಅವರಾಗಿರ್ಬೋದು, ಯಾರೇ ಇರಲಿ ಎಲ್ಲರ ಹತ್ರ ಎಷ್ಟು ಚೆನ್ನಾಗಿ ಮಾತಾಡ್ತಾರೆ ಅಂತಂದರೆ ತುಂಬ ಚೆನ್ನಾಗಿ ಮಾತಾಡ್ತಾರೆ. ಸೊ ಇದನ್ನೆಲ್ಲ ನಾವು ಈ ಯಂಗ್ ಜನ್ರೇಷನ್ ಕಲಿಬೇಕು ಅಂತ ಅನಿಸುತ್ತೆ. ಭುವನ್ ಅವರೇ, ಊರ್ವಶಿ ಮೇಡಮ್ ಜೊತೆಗೆ ಆ್ಯಕ್ಟ್ ಮಾಡ್ತಿರೋದು ಒಂದು ಪುಣ್ಯ ಅಥವಾ ಭಾಗ್ಯ ಅಂದ್ಕೊಳ್ಳೋದಾದರೆ, ಇನ್ನೊಂದು ಪುಣ್ಯ ಏನು ಅಂತಂದರೆ ಇಂತಹ ಒಬ್ಬ ಪತ್ನಿಯನ್ನು ನೀವು ಪಡ್ಕೊಂಡಿರೋದು. ಬಿಕಾಸ್ 8 ತಿಂಗಳ ಗರ್ಭಿಣಿ ಹರ್ಷಿಕಾ ಪೂರ್ಣಚ ಅವರು, ಬಟ್ ಸ್ಟಿಲ್ ಎಕ್ಸಿಕ್ಯೂಟಿವ್ ಪ್ರೊಡ್ಯೂಸರ್ ಆಗಿ ಕಂಪ್ಲೀಟ್ ಇಡೀ ಸೆಟ್ಟಲ್ಲಿ ಬೆಳಗಿದ ಸಂಜೆ ತನಕ ಅವರು ನಿಮ್ಮ ಸಿನಿಮಾಗೋಸ್ಕರ ಅವ್ರು ಕೆಲಸ ಮಾಡ್ತಾ ಇರೋವಂಥದ್ದು. ಸೊ ಅದೆಲ್ಲ ನೋಡುವಾಗ ಏನು ಅನಿಸುತ್ತೆ? ಸೊ ಎಷ್ಟು ಥ್ಯಾಂಕ್ಫುಲ್ ಆಗಿದ್ದೀರಾ ಮೇಡಮ್ಗೆ ಅಂತ. ಕಣ್ಣಲ್ಲಿ ಬರುತ್ತೆ ಸರ್. ಆ್ಯಕ್ಚುಲಿ ಏನು ಅಂತಂದರೆ, ಓಂ ಪ್ರಕಾಶ್ ಸರ್ ಅವರು ಅದನ್ನು ತುಂಬ ಅದ್ಭುತವಾಗಿ ಹೇಳಿದ್ರು. ಆ್ಯಕ್ಚುಲಿ ಅಂದರೆ ಈಗಿನ ಕಾಲದಲ್ಲಿ ಮದುವೆ ಅನ್ನೋದೇ ಒಂದು ಬಿಸ್ನೆಸ್ ಆಗಿಬಿಡುತ್ತೆ. ಇಟ್ ಈಸ್ ನೋ ಮೋರ್ ಒಂದು 2 ಹೃದಯಗಳ ಮಧ್ಯೆ ಒಂದು ಸಮ್ಮಿಲನ ಅನ್ನುವಂಥದ್ದು ಇಲ್ಲ ಇವಾಗ. ಅದೊಂದು ಬಿಸ್ನೆಸ್. ಈಗ ಮದುವೆ ಮಾಡಿದಾಗ ಅವನ ಹತ್ರ ಏನಿದೆ, ಎಷ್ಟು ಬಂಗ್ಲೆ ಇದೆ, ಎಷ್ಟು ದುಡ್ಡಿದೆ, ಏನು ಜಾಬಲ್ಲಿದ್ದಾರೆ, ಎಷ್ಟು ಹೈಟ್ ಇದ್ದಾನೆ, ಅವನ ತಲೆಯಲ್ಲಿ ಕೂದಲಿದೆಯೋ ಇಲ್ವೋ, ಯಾವ ಥರ ಡ್ರೆಸ್ ಹಾಕ್ತಾನೆ, ಇದನ್ನೆಲ್ಲ ನೋಡಿ ಮಾಡಿ ಅಳೆದು ಹೇಗೆ ನೀವು ಕೊನೆಗೆ ಮದುವೆ ಆಗ್ತೀರಿ. ಅದು ಮದುವೆ ಎಲ್ಲ ಆಯಿತು, ಅದೆಲ್ಲಿ 2 ಜೀವಗಳ ಸಮ್ಮಿಲನ ಎಲ್ಲ ಆಗುತ್ತೆ? ಇಲ್ಲ, ಅದಾಗಲ್ಲ. ನಮ್ಮದ್ರಲ್ಲಿ ಹಂಗಾಗಿಲ್ಲ. ನಮಗೆ ಹಲವಾರು ವರ್ಷದ ಪರಿಚಯ. ನನ್ನ ಎಲ್ಲ ಬಾಯ್ ಫ್ರೆಂಡ್ಸು, ಗರ್ಲ್ ಫ್ರೆಂಡ್ಸು, ಎಲ್ಲ ಫ್ರೆಂಡ್ಸ್ಗಳನ್ನ ಇವ್ರಿಗೆ ಪರಿಚಯ ಇರುವಂಥದ್ದು. ಸೊ ಎಲ್ಲ ಗೊತ್ತಿದ್ದು ಕೂಡ ಅವ್ರು ನನ್ನ ಮದುವೆ ಆಗಿರುವಂಥದ್ದು. ಸೊ ಐ ಥಿಂಕ್ ಒಂದು ಮದುವೆ ಅಂತ ಯಾಕೆ ಆಗ್ತೀವಿ ಅಂತಂದರೆ, 2 ದೇಹಗಳಾದರೂ ಒಂದು ಜೀವ ಆಗಿ ಬದುಕಿ ಅನ್ನೋ ಥರದಲ್ಲಿ. ಸೊ ಈಗ ಇವ್ರೀಗ ನೋಡಿ ನನ್ನ ಜೊತೆ ಇದ್ದಾರೆ. ನಾನು ಇವಾಗ ಇವರು ಮೊದಲನೇ ಸಾರಿ ಪ್ರೆಗ್ನೆಂಟ್ ಆಗಿದ್ದಾಗ 9 ತಿಂಗಳು ನಾನು ಎಲ್ಲೂ ಹೋಗದೆ ಇವ್ರಿಗೆ ಅಡುಗೆ ಮಾಡಾಕ್ತೆ, ಬೆಳಿಗ್ಗೆ ಸಾಯಂಕಾಲ ಮಧ್ಯಾಹ್ನ ಅಂತ. ಅಂದರೆ ಅದನ್ನು ಹೇಳ್ಕೋಬೇಕು ಅಂತಲ್ಲ ನಾನು ಹೇಳ್ತಿರೋದು. ಆ ಬಾಂಧವ್ಯ ಇದ್ರೇ ಅದೊಂದು ದಾಂಪತ್ಯ ಸರ್. ಈಗಿನ ಇದರಲ್ಲಿ ಅದೇನೂ ಇಲ್ಲ. ಇವರು ಆಫೀಸ್ಗೆ ಹೋಗ್ತಾರಂತೆ, ಸಾಯಂಕಾಲ ಬರ್ತಾನಂತೆ, ಅಲ್ಲಿವರೆಗೂ ಅವ್ರು ಎಲ್ಲಿದ್ದಾರೆ ಏನು ಅಂತಲೇ ಗೊತ್ತಿಲ್ವಂತೆ. ಆ್ಯಂಡ್ ಹಸ್ಬೆಂಡ್ಸ್ ಡೇ ದಿವಸ ವಿಶ್ ಹಾಕೋದು, ವೈಫ್ಸ್ ಡೇ ದಿವಸ ವಿಶ್ ಹಾಕೋದು, ಡ್ಯಾಡಿ ಡೇ ದಿವಸ ವಿಶ್ ಹಾಕೋದು, ಮಮ್ಮಿ ಡೇ ದಿವಸ ವಿಶ್ ಹಾಕೋದು, ಅದು ಬಿಟ್ಟರೆ ಎಂಥದ್ದು ಇಲ್ಲ. ಸೊ ಆ ಥರ ಸಂಬಂಧ ತುಂಬ ಈಗಿನ ಕಾಲಸ್ಥಿತಿಯಲ್ಲಿ ತುಂಬ ಎಲ್ಲ ಒಂಥರ ಡೂಪ್ಲಿಕೇಟ್ ಥರ ಅನಿಸುತ್ತೆ. ಸೊ ನಮ್ದ್ರಲ್ಲಿ ಅದಿಲ್ಲ ಸರ್. ಸೊ ನಮ್ಮದ್ರಲ್ಲಿ ಹೆಂಗೆ ಅಂತಂದರೆ, ಅವ್ರು ಮಾಡಿದ್ದಕ್ಕೆ ನಾನು ಸಪೋರ್ಟ್ ಮಾಡ್ತೀನಿ, ಅವ್ರು ಮಾಡಿದ್ದಕ್ಕೆ ನಾನು ಮಾಡೋ ಏನು ಕೆಲಸಗಳಿದ್ರು ಅವ್ರು ಸಪೋರ್ಟ್ ಮಾಡ್ತಾರೆ. ಆ್ಯಂಡ್ ಅವ್ರಿಗೆ ಅವ್ರು ಇದನ್ನು ಸ್ಟ್ರೆಸ್ಸಾಗಿ ತೊಗೊಂಡು ಮಾಡಿಲ್ಲ. ಶಿ ಎಂಜಾಯ್ಸ್ ಇಟ್. ಅವ್ರಿಗೆ ಈ 3 ವರ್ಷ ಮದುವೆ ಮಗು ಆದಮೇಲೆ ಅವ್ರಿಗೆ ತಡ್ಕೊಳಕ್ಕಾಗ್ತಿಲ್ಲ. ಸೆಟ್ಟಿಗೆ ಹೋಗಿದೆ, ಅಲ್ಲಿ ಸೆಟ್ ಇಡ್ಲಿ ತಿಂದೆ, ಅದು ನಿಜ. ಅದಕ್ಕೆ ಬೆಳಿಗ್ಗೆ 6 ಗಂಟೆಗೆ ಇಲ್ಲಿ ಬಂದು ಕೂತ್ಕೊಬಿಟ್ರೆ ರಾತ್ರಿ 6 ಗಂಟೆವರೆಗೂ ಇಲ್ಲೇ ಇದ್ದು ಎಂಜಾಯ್ ಮಾಡ್ಕೊಂಡು ಹೋಗ್ತಾ ಇದ್ರು. ಶೀ ಈಸ್ ಅ ಸಿನಿಮಾ ಪರ್ಸನ್ಸು. ಅವ್ರಿಗೆ ಇಲ್ಲಿದ್ರೇ ಖುಷಿ. ಅವ್ರಿಗೆ ಇದೇ ಅವ್ರಿಗೆ ಮನೆ, ಇದೇ ಅವ್ರಿಗೆಲ್ಲ. ಮೇಡಮ್, ಕೊಡುಕೊಳ್ಳುವಿಕೆ ಇರುತ್ತೆ ಅಂತ ಹೇಳಿದ್ರು ದಾಂಪತ್ಯ ಅಂತ ಹೇಳಿದ್ಮೇಲೆ, ಜೊತೆಗೆ ತುಂಬಾ ಖುಷಿಯಾಗಿ 2ನೇ ಗಿಫ್ಟ್ ಕೂಡ ಕೊಡ್ತಾ ಇದ್ದಾರೆ ನಿಮ್ಗೆ. ಆಕ್ಚುಲಿ 8 ತಿಂಗಳ ಗರ್ಭಿಣಿ 2ನೇ ಮಗು ಅಂದ್ರೆ ಅದನ್ನು ಕೂಡ ಆಂಟಿಸಿಪೇಟ್ ಮಾಡ್ತಿರ್ತೀರಾ. ಜೊತೆಗೆ ಫಿಲಮ್ ಕೆಲಸ ಎಲ್ಲ ಹೆಂಗೆ ಮ್ಯಾನೇಜ್ ಮಾಡ್ತಿದ್ದೀರಾ? ಹೆಂಗೆ ಹೆಲ್ತ್ ಎಲ್ಲ ಹೆಂಗೆ ನೋಡ್ಕೊಳ್ತಿದ್ದೀರಾ ನೀವು ಅಂತ? ಇದು ಆಕ್ಚುಲಿ 3 ಮಕ್ಳು ಲೆಕ್ಕ ಆಯ್ತು. ಇದು 2ನೇದು, ಇದು 3ನೇ ಮಗು ನಂದು. ಏನಂದ್ರೆ ಅಷ್ಟು ಪ್ರೀತಿಯಿಂದ ಮಾಡಿದೀವಿ ಈ ಪ್ರಾಜೆಕ್ಟ್. ತುಂಬಾ ಆಂಟಿಸಿಪೇಷನ್ ಅಂತೂ ಇದ್ದೇ ಇದೆ. ಅದ್ರ ಜೊತೆಗೆ ಇವ್ರು ಹೇಳ್ದಂಗೆ ನನಗೆ 15 ವರ್ಷ ಇದ್ದಾಗ ನಾನು ಇಂಡಸ್ಟ್ರಿಗೆ ಬಂದಿದ್ದು. 10th ಸ್ಟ್ಯಾಂಡರ್ಡ್ ಪಾಸ್ ಆಗ್ತಾ ಇದ್ದಂಗೆ ಸಮ್ಮರ್ ವೆಕೇಶನ್ ಅಲ್ಲಿ ಹೀರೋಯಿನ್ ನಾನು. ಸೊ ಆ ಒಂದು ಚಿಕ್ಕ ವಯಸ್ಸಲ್ಲಿ ಲಾಂಚ್ ಆದಾಗ ಹೆಂಗಾಗ್ಬಿಡುತ್ತೆ ಅಂತ ಹೇಳಿದ್ರೆ, ಈ ಹೇಗೆ ಮಕ್ಕಳಿಗೆ ಪ್ಲೇ ಗ್ರೌಂಡ್ ಅನ್ನೋದು ಮೋಸ್ಟ್ ಹ್ಯಾಪಿಯೆಸ್ಟ್ ಪ್ಲೇಸ್ ಆಗಿರುತ್ತೆ. ನನಗೆ ಶೂಟಿಂಗ್ ಸ್ಪಾಟ್ ಯೂಸ್ ಟು ಬಿ ಮೈ ಹ್ಯಾಪಿಯೆಸ್ಟ್ ಪ್ಲೇಸ್. ಅಲ್ಲಿ ಬರೋದು, ಇವ್ರು ಹೇಳ್ದಂಗೆ ಇಡ್ಲಿ ವಡೆ, ನಮ್ಮ ಸೆಟ್ ಇಡ್ಲಿ ವಡೆ ತಿನ್ನೋದು,
ಇಟ್ಸ್ ಬಿನ್ ಅ ರುಟೀನ್ ನನಗೆ ಅವಾಗಿಂದ. ಮದುವೆ ಆದಮೇಲೆ ಆಫ್ಕೋರ್ಸ್ ನಾನು ಪ್ರೆಗ್ನೆಂಟ್ ಆದಮೇಲೆ ಒಂದು ಬ್ರೇಕ್ ಆಗೋಯ್ತು. ಈಗ 2023 ನಮ್ಮ ಮದುವೆ ಆಗಿದ್ವಿ, 2026 ಆಲ್ಮೋಸ್ಟ್ 3 ವರ್ಷ ಇಟ್ ವಾಸ್ ಅ ಬ್ರೇಕ್ ನನಗೆ. ಸೊ ಅವ್ರು ಹೇಳ್ದಂಗೆ ಡೆಫಿನೆಟ್ಲಿ ದಿಸ್ ಈಸ್ ಅ ಪಾಸಿಟಿವ್ ಎನರ್ಜಿ ನನಗೆ. ನಾನು ಸಿನಿಮಾ ಸೆಟ್ಟಿಗೆ ಬರೋದು, ನಾ ಒಬ್ಬ ನಟಿಯಾಗಿಲ್ಲದೆ ಹೋದ್ರು ಒಬ್ಬ ಎಕ್ಸಿಕ್ಯೂಟಿವ್ ಪ್ರೊಡ್ಯೂಸರ್ ಆಗಿ ನಾನು ಇಲ್ಲಿ ಕೆಲಸ ನಡೆಸ್ಬೋದು ಅಂತ ಹೇಳಿದ್ರೆ ನನಗೆ ತುಂಬಾ ಖುಷಿ. ಅದು ಆ ಟೈಮಲ್ಲಿ ಈ ಸುಸ್ತು, ಈಗ ನೀವು ನೋಡಿದ್ರಲ್ಲ ನಾನು ಇಷ್ಟೊತ್ತು ಎನರ್ಜೆಟಿಕ್ ಆಗಿದೆ, ಯಾವಾಗ ಎಲ್ಲ ಪ್ರೆಸ್ ಕಾನ್ಫರೆನ್ಸ್ ಮುಗೀತು ಸುಸ್ತಾಗೋಯ್ತು, ನನಗೆ ಬಂದು ಕೂತ್ಕೊಬಿಟ್ಟೆ ನಾನು. ನಂಗೆ ಅದು ಆಗ್ತಿದ್ದಾಗ ನಾನು ಎಲ್ಲ ಮರ್ತೋಗ್ತೀನಿ. ಐ ಜಸ್ಟ್ ಫರ್ಗೆಟ್ ಎವ್ರಿಥಿಂಗ್. ಸೊ ಹಾಗೆ ಆಫ್ಕೋರ್ಸ್ ಅವ್ರು ಹೇಳ್ದಂಗೆ ನನ್ನ ಫಸ್ಟ್ ಪ್ರೆಗ್ನೆನ್ಸಿಯಲ್ಲಿ ನನ್ನ ಮಗಳು ಹೊಟ್ಟೆಲಿದ್ದಾಗ ಒಂದು ದಿನ ನನ್ನನ್ನು ಆಚೆ ಊಟ ಮಾಡಕ್ ಬಿಟ್ಟಿಲ್ಲ ಅವರು. ಪ್ರತಿದಿನ ಅವರೇ ಅಡುಗೆ ಮಾಡ್ತಾ ಇದ್ರು. ಪ್ರತಿದಿನ ಅದು ಸ್ಕೆಡ್ಯೂಲ್ ಹಾಕೊಂಡು 2 ದಿನ ಚಿಕನ್, 2 ದಿನ ಮಟನ್, 2 ದಿನ ಮೊಟ್ಟೆ, 2 ದಿನ ಫಿಶ್, ಆ ಥರ ಎಲ್ಲ ಪ್ಲ್ಯಾನ್ ಮಾಡಿ ಇದು ಮಾಡ್ತಿದ್ರು. ಸೊ ಐ ಥಿಂಕ್ ಅವ್ರು ಹೇಳ್ದಂಗೆ ಅದಿದ್ದೇ ಇದೆ. ಆಮೇಲೆ ಓಂ ಪ್ರಕಾಶ್ ಸರ್ ಹೇಳ್ದಂಗೆ ಗಂಡ ಹೆಂಡತಿ ಅಂದಮೇಲೆ ಮಾಡಲೇಬೇಕು. ಇಟ್ ಡಸಂಟ್ ಕಮ್ ವಿತ್ ಏನು ಹೇಳು ನಾನು ಮಾಡಿದೆ ಅಂತ ಹೇಳ್ಕೊಳ್ಳೋದು ತಪ್ಪ. ಎಸ್, ಮಾಡಿದೆ ಅಂತ ಹೇಳ್ಕೊಬಾರ್ದು. ಅವ್ರು ಹೇಳಿದ್ದು ಕರೆಕ್ಟಾಗೇ ಇತ್ತು ಆ್ಯಕ್ಚುಲಿ. ಇಟ್ಸ್ ಅ ರೆಸ್ಪಾನ್ಸಿಬಿಲಿಟಿ. ಆಸ್ ಅ ಹಸ್ಬೆಂಡ್ ನಾನು ಅವ್ರಿಗೆ ಸಪೋರ್ಟ್ ಮಾಡಬೇಕು, ಆಸ್ ಹಿಸ್ ವೈಫ್ ಹಿ ಹ್ಯಾಸ್ ಟು ಸಪೋರ್ಟ್ ಮೀ. ಹಾಗೆ ಮ್ಯಾಮ್ ಸಾಕಷ್ಟು ವಿಷಯ ಹೇಳಿದ್ರಿ, ಬಟ್ 2ನೇ ಬಾರಿಗೆ ಮದರ್ಹುಡ್ ಹೇಗೆ ಎಂಜಾಯ್ ಮಾಡ್ತಿದ್ದೀರಾ? ಗ್ಯಾಪ್ ಕೂಡ ಜಾಸ್ತಿ ಏನಿರಲಿಲ್ಲ ಮೊದಲನೇ ಮಗು ಆದ್ಮೇಲೆ. ಮಗಳೇ ಹೇಗಿದ್ದಾರೆ ತ್ರಿದೇವಿ? ಮಗಳು ಇಲ್ಲೇ ಕುಕ್ಕಿ ಆರಾಮಾಗಿದ್ದಾರೆ, ನಮ್ಮ ಜೊತೆಗೆ ಇದ್ದಾರೆ. ತ್ರಿದೇವಿ ಪೊನ್ನಕ್ಕ ಈಗ ಮಾತು ಬರ್ತಾ ಇದೆ ಒಂದೊಂದು. ಈಗ 1 ವರ್ಷ 8 ತಿಂಗಳಾಯ್ತು. ಹೊಸ ಶಬ್ದಗಳು, ಹೊಸ ನೋಡಿದಾಗ ಒಂದಷ್ಟು ರಿಯಾಕ್ಷನ್ಸ್ಗಳು ಎಲ್ಲ ಬರ್ತಾ ಇದೆ. ಆಮೇಲೆ ಶಿ ನೋಸ್ ಬೇಬಿ ಅಂತ ಬಂದು ಕಿಸ್ ಮಾಡೋದು, ಅಮ್ಮ ಎಗ್ ತಿಂದ್ಯಾ ಅಂತ ಮಗುನ ಕೇಳೋದು, ಆ ಥರದ್ದೆಲ್ಲ ಶಿ ಡಸ್. ಸೊ ಐ ಥಿಂಕ್ ಈಗಿನ ಮಕ್ಕಳು ತುಂಬ ಸ್ಮಾರ್ಟ್ ಅಂತ ನನಗನ್ಸುತ್ತೆ. ಎಲ್ಲ ಅರ್ಥ ಮಾಡ್ಕೊಂಡಿದ್ದಾರೆ. ಬಟ್ ತುಂಬ ಎಂಜಾಯ್ ಮಾಡ್ತಾ ಇದ್ದೀನಿ. ಈ ಮದರ್ಹುಡ್ನು ಎಂಜಾಯ್ ಮಾಡ್ತಾ ಇದ್ದೀನಿ. ಸಿನಿಮಾದಲ್ಲಿ ಆ್ಯಸ್ ಅನ್ ಎಕ್ಸಿಕ್ಯೂಟಿವ್ ಪ್ರೊಡ್ಯೂಸರ್ ಆಗು ತುಂಬ ಎಂಜಾಯ್ ಮಾಡ್ತಾ ಇದ್ದೀನಿ. ಸರ್ ನೀವೆಷ್ಟು ಅಂದರೆ ಅವ್ರ ಬಗ್ಗೆ ಕೇರ್ ತಗೊಳ್ತಾ ಇದ್ದೀರಾ? ಬಿಕಾಸ್ ಇವಾಗ ನೀವು ಸೆಕೆಂಡ್ ಪ್ರೆಗ್ನೆನ್ಸಿಯಲ್ಲಿ ನೀವು ಶೂಟಿಂಗಲ್ಲಿ ಬಿಸಿ ಇದ್ದೀರಾ. ಸೊ ಅವರು ಸಿಕ್ಕಾಪಟ್ಟೆ ಓಡಾಡ್ತಾ ಇರ್ತಾರೆ, ನಿಮ್ಗೆ ಆತಂಕ ಆಗ್ತಿರುತ್ತಾ? ಏನಪ್ಪ ಇವರು ರೆಸ್ಟ್ ಮಾಡ್ತಿಲ್ಲ ಅಥವಾ ಹೇಗೆ ಅಂತ ನೀವು ಹೆಂಗೆ ಅದನ್ನು ನೋಡ್ತಿದ್ದೀರಾ ಅಂತ? ಸರ್ ಆ್ಯಕ್ಚುಲಿ ಕಳೆದ ಪ್ರೆಗ್ನೆನ್ಸಿಯಲ್ಲಿ ನಾನು ಆ್ಯಕ್ಚುಲಿ ಅವ್ರ ಜೊತೆ ಜಾಸ್ತಿ ಇದ್ದೆ. ಈ ಸಾರಿ ಕಡಿಮೆನೇ, ಅಂದರೆ ಈ ಸಿನಿಮಾದ ಓಡಾಟ ಸ್ವಲ್ಪ ಜಾಸ್ತಿನೇ ಇತ್ತು. ಬಟ್ ಐ ಥಿಂಕ್ ಒಂದು ಖುಷಿ ಇದೆ, ಅವ್ರು ನನ್ನ ಜೊತೆನೇ ಸಿನಿಮಾ ಕೆಲಸದಲ್ಲಿರೋದ್ರಿಂದ ನಮ್ಮ 2ನೇ ಪಾಪು ಕೂಡ ನಮ್ಮ ಜೊತೆನೇ ಇರುವಂಥ ಒಂದು ಫೀಲಿಂಗ್. ಎಲ್ಲ ಕಡೆ ನಮ್ಮ ಸಿನಿಮಾದ ಕೆಲಸದಲ್ಲಿ ಅದು ನಮ್ಮ ಜೊತೆ ಇರುವಂಥದ್ದು. ಆತಂಕ ಕೆಲವೊಮ್ಮೆ ಆಗುತ್ತೆ, ಓಡ್ತಾ ಇರ್ತಾರೆ. ಇಲ್ಲಿ ಚಿಕ್ಕದು ಬ್ಲೌಸಸ್ ಫಿಟ್ಟಿಂಗ್ ಸರಿ ಇಲ್ಲ, ಅವ್ರದ್ದು ಅದೇನಂತ ನೈಟಿ ಫಿಟ್ಟಿಂಗ್ ಸರಿಯಾಗಿಲ್ಲ ಅಂತ ಇಲ್ಲಿ ಕಾಸ್ಟ್ಯೂಮ್ ಡಿಪಾರ್ಟ್ಮೆಂಟಿಂದ ಆ ಡಿಪಾರ್ಟ್ಮೆಂಟ್, ಈ ಡಿಪಾರ್ಟ್ಮೆಂಟಿಂದ ಅಲ್ಲಿಗೆ ಓಡಾಡ್ತಾ ಇರ್ತಾರೆ. ಹೆದರಿಕೆ ಆಗುತ್ತೆ, ಬಿದ್ದು ಹೋಗ್ಬಿಟ್ರೆ ಅಂತ ಹೆದರಿಕೆ ಆಗುತ್ತೆ. ಬಟ್ ದೆನ್ ಐ ಥಿಂಕ್ ನಾವು ದೇವರನ್ನ ನಂಬಿರೋರು, ನಾವು ಒಳ್ಳೇದು ಮಾಡಿರೋರು, ನಮಗೆ ಇಲ್ಲಿವರೆಗೂ ಒಳ್ಳೇದೇ ಆಗಿದೆ, ಒಳ್ಳೇದೇ ಆಗುತ್ತೆ ಅನ್ನೋ ನಂಬಿಕೆ ಇದೆ. ಮ್ಯಾಮ್ ಆ್ಯಂಡ್ ಸರ್ ಯಾವ ಮಗು ಎಕ್ಸ್ಪೆಕ್ಟ್ ಮಾಡ್ತಿದ್ದೀರಾ? ಮೊದಲನೇ ಮಗು ಹೆಣ್ಣು ಮಗು ಆಗಿತ್ತು. ಸೊ ಯಾವ ಮಗು ಎಕ್ಸ್ಪೆಕ್ಟ್ ಮಾಡ್ತಿದ್ದೀರಾ? ಏನು ಎಕ್ಸ್ಪೆಕ್ಟೇಷನ್ಸ್ ಇದೆ ಅಂತ? ಸರ್ ನನಗೆ ಒಂದೇ ಎಕ್ಸ್ಪೆಕ್ಟೇಷನ್ ಇರೋದು ಸರ್, ಮನೆ ತುಂಬ ಮಕ್ಕಳಿರ್ಬೇಕು ಅಂತ. ಅದು ನನ್ನ ಆಸೆ. ಸೊ ಇದು 2ಕ್ಕೆ ನಿಲ್ಲಲ್ಲ ಹಾಗಾದರೆ? ಖಂಡಿತ ನಿಲ್ಲಲ್ಲ. ಯಾಕೆಂತಂದರೆ ಮನೆ ತುಂಬ ಅದೊಂದು ಸಮಯ ಇತ್ತು, ಓವರ್ ಪಾಪ್ಯುಲೇಷನ್ ಆಗ್ತಾಯಿತ್ತು, ಅದು ಇದು ಅಂತೆಲ್ಲ. ಈ ಜಗತ್ತಿಗೆ ಎಷ್ಟು ಪಾಪ್ಯುಲೇಷನ್ ಬೇಕು, ಎಷ್ಟು ಬೇಡ ಅನ್ನುವಂಥದ್ದು ನಮ್ಮ ಪರಿಸರಕ್ಕೆ, ನಮ್ಮ ಜಗತ್ತಿಗೆ ಗೊತ್ತಿರುತ್ತೆ. ಸೊ ಆದ್ದರಿಂದ ನಮ್ಮಂತಹ ಪುಟ್ಟ ನಮ್ಮನ್ನೇ ನಾವು ಪುಟ್ಟ ರೀತಿಯಲ್ಲಿ ನೋಡ್ಕೊಳ್ಳುವಂಥ ಈ ಒಂದು ಚಾನ್ಸ್ ಪುನಃ ಸಿಗಲ್ಲ. ಸೊ ಈ ಸಮಯ ಇದ್ದಾಗ, ನಾವು ಹೆಲ್ದಿ ಆಗಿದ್ದಾಗ, ಚೆನ್ನಾಗಿದ್ದಾಗ ಕ್ಯೂಟ್ ಆಗಿರೋ ಮಕ್ಕಳನ್ನ ಮಾಡ್ಕೊಳ್ಳೋಣ. ಆ್ಯಂಡ್ ಮನೆ ಸುತ್ತ ಮಕ್ಕಳು ಓಡಾಡ್ತಾ ಇರಲಿ ಅನ್ನೋದು ಆಸೆ ಸರ್, ಅಷ್ಟೇ. ನಿಮ್ಮ ರಿಯಾಕ್ಷನ್? ಇಲ್ಲ, ಅವ್ರೆಲ್ಲ ಕಡೆ ಹೇಳ್ತಾರೆ ನಂಗೆ 3 ಬೇಕು ಅಂತ ಹೇಳ್ಕೊಂಡು. ಬಟ್ ದೆನ್ ಇವಾಗ ಸದ್ಯಕ್ಕೆ ಏನಂತ ಹೇಳಿದ್ರೆ ವಿ ಹ್ಯಾವ್ ಐ ಮೀನ್ ಆಫ್ ಕೋರ್ಸ್ ಆಫ್ಟರ್ ದ ಸೆಕೆಂಡ್ ಬೇಬಿ ನನಗಂತೂ 1 ವರ್ಷ, ಇನ್ನೊಂದು ವರ್ಷ ಅಂತೂ ನಾನು ಐ ಹ್ಯಾವ್ ಟು ನರ್ಸ್ ದ ಬೇಬಿ. ಅದಾದ್ಮೇಲೆ ನನಗೆ ತುಂಬಾ ಆಸೆ ಇದೆ ಟು ಕಮ್ ಬ್ಯಾಕ್. ಆ್ಯಂಡ್ ಇದು ಡೆಫಿನೆಟ್ಲಿ ಹಿ ಈಸ್ ಆಲ್ಸೋ ಟೆಲಿಂಗ್ ದ ಸೇಮ್ ಥಿಂಗ್. ಯು ಕಮ್ ಬ್ಯಾಕ್, ಯು ಸ್ಟಾರ್ಟ್ ವರ್ಕಿಂಗ್ ಅಗೇನ್. ಅದಾದ್ಮೇಲೆ ವಿಲ್ ಪ್ಲಾನ್ ಫಾರ್ ಅನದರ್ ಬೇಬಿ ಲೇಟರ್ ಅಂತ. ಸೊ ಅದು ಇನ್ನು ಮುಂದಿನ ಪ್ಲಾನ್. ಬಟ್ ನನಗೂ ಕೂಡ ಮಕ್ಕಳಂದ್ರೆ ತುಂಬಾ ಇಷ್ಟ. ಇಲ್ಲ, ಈವನ್ ಐ ಲವ್ ಕಿಡ್ಸ್. ಅಂದ್ರೆ ನಾವಿಬ್ರು ಮಕ್ಕಳ ವಿಷಯದಲ್ಲಿ ಜಾಸ್ತಿ ಪ್ಲಾನ್ ಮಾಡೋದು ಭಗವಂತ ದೇವರ ಆಶೀರ್ವಾದ ಅಷ್ಟೇ. ಅದೊಂದು ಪ್ರಸಾದ ಭಗವಂತ ಕೊಟ್ಟಾಗ ಆರಾಮಾಗಿ ಈಸ್ಕೊಂಡು ಪಾಲನೆ ಮಾಡ್ಕೊಂಡು ಹೋಗ್ತಾ ಇರೋದು ಅಷ್ಟೇ. ಅಂದ್ರೆ ಇನ್ಫ್ಲೂಯೆನ್ಸ್ ಏನಾದ್ರು ಆದ್ರೆ ಸರ್ ಯಾರಿಂದನಾದ್ರು? ಬಿಕಾಸ್ ನಮ್ಮಲ್ಲಿ ಈಗ ಯಶ್ ಸರ್ ಮತ್ತೆ ರಾಧಿಕಾ ಮೇಡಮ್ ಆಕ್ಚುಲಿ ಬ್ಯಾಕ್ ಟು ಬ್ಯಾಕ್ 1-2 ಬರ್ತಾ ಹೋಯ್ತು. ಆಕ್ಚುಲಿ ಅವರಿಂದ ಇನ್ಫ್ಲೂಯೆನ್ಸ್ ಏನಾದ್ರು ಆದ್ರೆ ಹೇಗೆ ಸರ್? ನಾವೀಗ 3 ಮಾಡ್ಕೊಂಡಾದ್ಮೇಲೆ ಅವ್ರು 3 ಮಾಡ್ಕೊಂಡ್ರೆ ಅವ್ರನ್ನ ಹೋಗಿ ಕೇಳಿ ಸರ್, ನೀವು ಇನ್ಫ್ಲೂಯೆನ್ಸ್ ಆದ್ರೆ ಅಂತ. ನಾವು ಯಾರಿಂದನೂ ಇನ್ಫ್ಲೂಯೆನ್ಸ್ ಆಗಿಲ್ಲ. ಬಟ್ ಮಕ್ಕಳಿದ್ದಷ್ಟು ಚಂದ. ಅವರು ಕೂಡ ಅದ್ಭುತವಾದ 2 ಮಕ್ಕಳನ್ನ ಮಾಡ್ಕೊಂಡಿದ್ದಾರೆ. ಅದೇ ರೀತಿಯಲ್ಲಿ ಎಲ್ಲರೂ
ಐ ಥಿಂಕ್ ಈಗ ಸುಮಾರು ಜನ ಮಕ್ಕಳು ಬೇಡ ಅಂತಾರೆ. ಐ ಥಿಂಕ್ ಇಟ್ಸ್ ರಾಂಗ್ ಸರ್. ಪರಿಸರ ನಮ್ಮನ್ನು ಒಂದು ರೀತಿಯಲ್ಲಿ ಇಲ್ಲಿಗೆ ತಂದಿಟ್ಟಿದೆ, ಅದನ್ನು ನಡೆಸ್ಕೊಂಡು ಕರೆಕ್ಟಾಗಿ ಪರಿಸರದ ಪ್ರಕಾರ ನಾವು ಹೋದ್ರೇ ಚಂದ ಅನ್ನುವಂಥದ್ದು ನನ್ನದೊಂದು ಇದು ಆಸೆ ಅಷ್ಟೇ. ಸರ್, ಇನ್ನು ಬುಲ್ಲಿ ಅಂತ ಹೇಳಿದ್ರೆ ಅದರದ್ದು ಲಾಂಗ್ ಫಾರ್ಮು ಬಲರಾಮ. ಸೊ ಬಲರಾಮನಾಗಿ ನೀವು ಕಾಣಿಸ್ಕೊಳ್ತಿದ್ದೀರಾ, ಸೊ ಅದನ್ನು ಶಾರ್ಟ್ ಫಾರ್ಮ್ ಅಥವಾ ನಿಕ್ ನೇಮು ಬುಲ್ಲಿ. ಹಿಂಗೆ ಮೂಡ್ ಬರುತ್ತೆ ಸರ್ ಆ್ಯಕ್ಚುಲಿ ಓವರಾಲ್ ಆಗಿ, ಅಂದರೆ ಔಟ್ ಆ್ಯಂಡ್ ಔಟ್ ಕಾಮಿಡಿ ಅಂತ ಹೇಳಿದ್ರೆ. ಅಂದರೆ ನಮಗೆ ಇವಾಗ ಊರ್ವಶಿ ಮೇಡಮ್ ಒಂದು ರಾಮ ಶ್ಯಾಮ ಭಾಮ ಮೂಲಕ ಒಂದು ಸ್ಟ್ಯಾಂಡರ್ಡ್ಸ್ನ ಸೆಟ್ ಮಾಡಿಬಿಟ್ಟಿದ್ದಾರೆ ಕಾಮಿಡಿಯಲ್ಲಿ. ಸೊ ನಿಮ್ಮಿಬ್ಬರ ಜುಗಲ್ಬಂದಿ ಪ್ಲಸ್ ಈ ಒಂದು ಸಿನಿಮಾದಲ್ಲಿರುವಂತಹ ಆ್ಯಕ್ಟರ್ಸ್ಗಳ ಜುಗಲ್ಬಂದಿ ಯಾವ ರೀತಿ ಮೂಡ್ ಬರುತ್ತೆ ಅಂತ ಸರ್? ಇದು ಸರ್ ಆ್ಯಕ್ಚುಲಿ ಇದು ನಾನು ಹೇಳ್ದಂಗೆ ಇಟ್ಸ್ ಅ ಡಾರ್ಕ್ ಕಾಮಿಡಿ, ಅಂದರೆ ಯೂಶ್ವಲ್ ಕಾಮಿಡಿ ಅಲ್ಲ. ಈಗ ನಾವೇನು ವಡಿವೇಲ್ ಸರ್ ಅಥವಾ ಈ ಸಾಧು ಕೋಕಿಲ ಸರ್ ಅಲ್ಲಿ ನೋಡ್ತೀವಿ, ಆ ಥರ ಕಾಮಿಡಿ ಅಲ್ಲ. ಇಟ್ಸ್ ಎ ಸಿಚುವೇಶ್ನಲ್ ಡಾರ್ಕ್ ಕಾಮಿಡಿ. ಅಂದರೆ ಈ ಸೊಸೈಟಿಯಲ್ಲಿ ನಡೀತಿರುವಂಥ ಜನರ ಕಷ್ಟವನ್ನು ಒಂದು ಕಾಮಿಡಿ ರೀತಿಯಲ್ಲಿ ತೋರಿಸುವಂಥ ಒಂದು ಪ್ರಯತ್ನ. ಸೊ ನೀವು ರಾಮಶ್ಯಾಮ ಭಾವದಲ್ಲಿ ಏನು ನೋಡಿದ್ರಿ, ಐ ಥಿಂಕ್ ಹರ್ ಕ್ಯಾರೆಕ್ಟರ್ ಇಸ್ ಲಿಟಲ್ ಸಿಮಿಲರ್ ಬಟ್ ನಾಟ್ ಸೇಮ್. ಆ್ಯಂಡ್ ನಾನು ಹೇಳ್ದಂಗೆ ಅಮ್ಮ ಮಗನ ಒಂದು ರಿಲೇಷನ್ಶಿಪ್ ತುಂಬ ಯೂನಿಕ್ ಆಗಿದೆ ಇದರಲ್ಲಿ. ನೀವು ಇಲ್ಲಿವರೆಗೂ ನೋಡಿರೋ ಸಾಧ್ಯತೆಯೇ ಇಲ್ಲ. ಅದನ್ನು ಹೇಳಿದ್ರೆ ಮಜಾ ಹೋಗ್ಬಿಡುತ್ತೆ, ಬಟ್ ನೀವು ನೋಡಿದಾಗ ನಿಮ್ಗೆ ಗೊತ್ತಾಗುತ್ತೆ ಅಂದರೆ ಈ ಜೆನ್ಜಿ ಅಪ್ಪ ಮಗ ಮತ್ತು ಅಮ್ಮ ಹೆಂಗಿರಬಹುದು ಅವರಿಬ್ಬರು. ಬಿಕಾಸ್ ಜೆನ್ಜಿ ಅಂತಂದರೆ ಅಮ್ಮಂದಿರು ಕೂಡ ನಮ್ಮ ಅಮ್ಮಂದಿರ ಜನ್ರೇಷನ್ ಅವರಲ್ಲ, ಅವರು ದೇ ಆರ್ ವೆರಿ ನ್ಯೂ ಮಾಮ್ಸ್ ಅನ್ನೋ ಥರದ್ದು, ದೇ ಪ್ರಿಟಿ ಕೂಲ್ ಅನ್ನೋ ಥರದಲ್ಲಿ. ಸೊ ಅವರಿಬ್ಬರ ಸಂಬಂಧ ಹೆಂಗಿರುತ್ತೆ ಅನ್ನೋಂಥ ಒಂದು ಮಜಾ ಇದೆ. ಆ್ಯಂಡ್ ಈ ಥರ ಲೆಜೆಂಡ್ ಆರ್ಟಿಸ್ಟ್ಗಳಿರೋದ್ರಿಂದ, ತುಂಬ ದೊಡ್ಡ ಒಳ್ಳೆ ಆರ್ಟಿಸ್ಟ್ಗಳಿರೋದ್ರಿಂದ ನಮ್ಮೆಲ್ಲರ ಜುಗಲ್ಬಂದಿ ಸಿನಿಮಾದಲ್ಲಿ ಅದ್ಭುತವಾಗಿ ನಡ್ಕೊಂಡು ಹೋಗಿದೆ. ಸೊ ಐ ಥಿಂಕ್ ಇಟ್ಸ್ ಎಂಡ್ ಆಫ್ ದ ಡೇ ಫನ್ ಲಾಫ್ಟರ್ ಸಿನಿಮಾ ವಿತೌಟ್ ಲಾಜಿಕ್ ಸರ್, ಅಷ್ಟೇ. ಸೊ ಜೆನ್ಜಿ ಮಾಮ್ ನೀವು ಹೇಳಬೇಕು ಈ ಸಿನಿಮಾ ಇವರಿಬ್ರು ಜುಗಲ್ಬಂದಿ ಹೇಗೆ? ನಾನು ಜೆನ್ ಆಲ್ಫಾ, ಜೆನ್ ಬೀಟಾ ಮಾಮ್. ದಿಸ್ ಇಸ್ ಜೆನ್ ಬೀಟಾ, ಅವಳು ಜೆನ್ ಆಲ್ಫಾ. ಇವ್ರದಿಗೆ ಜೆನ್ಜಿ ಬರಲ್ಲ, ಇವ್ರದ್ದು ಜೆನ್ ಬೀಟಾ ನಮ್ದು ಪಾಪುದು. ಸೊ ಯಾ, ಬಟ್ ದೆನ್ ಐ ಥಿಂಕ್ ಯಾ ಐ ಥಿಂಕ್ ಪ್ರತಿ ಜನ್ರೇಷನ್ ಚೇಂಜ್ ಆಗ್ತಾ ನನ್ನ ಪ್ರಕಾರ ವಿ ವಿಲ್ ಆಲ್ ಗೋ ಬ್ಯಾಕ್ ಟು ವೇರ್ ಇಟ್ ಸ್ಟಾರ್ಟೆಡ್, ಆಯಿತಾ? ಒಂದು ಶುರುವಾಗುತ್ತೆ ಮಧ್ಯ ಜೆನ್ ಝಿ, ಜೆನ್ ಆಲ್ಫಾ, ಜೆನ್ ಬೀಟಾ ಅಂತೆಲ್ಲ. ಬಟ್ ದೆನ್ ಐ ಫೀಲ್ ಆಸ್ ಅ ಮಿಲೇನಿಯಲ್, ಐ ಆಮ್ ಅ ಮಿಲೇನಿಯಲ್, ಪ್ರೌಡ್ ಮಿಲೇನಿಯಲ್. ನನ್ನ ಪ್ರಕಾರ ಮಿಲೇನಿಯಲ್ಸ್ ಆರ್ ದ ಬೆಸ್ಟ್ ಅಂತ ನನಗನ್ಸುತ್ತೆ. ಯಾಕಂದರೆ ವಿ ಆರ್ ವೆರಿ ಹಾರ್ಡ್ ವರ್ಕಿಂಗ್. ನಮಗೆ ಒಂದು ಗೋಲ್ ಇತ್ತು ಲೈಫಲ್ಲಿ, ನಾವಿದು ಸಾಧಿಸಲೇಬೇಕು, ಅದಕ್ಕೆ ಎಷ್ಟು ಕಷ್ಟಪಟ್ಟರು ಸಾಧಿಸೋಣ ಅಂತ. ಈ ಜೆನ್ಜಿ ಆಟಿಟ್ಯೂಡ್ ಹೆಂಗೆ ಅಂತ ಹೇಳಿದ್ರೆ, ಕೂಲಾಗಿರೋಣ, ಏನಾದರೂ ಆಗಲಿ ಅನ್ನೋ ಥರ. ದಟ್ಸ್ ದ ಜೆನ್ಜಿ ಆಟಿಟ್ಯೂಡ್. ಸೊ ಲೈಕ್ ಆ್ಯಂಡ್ ಸಮ್ಟೈಮ್ಸ್ ದಟ್ ಆಲ್ಸೋ ವರ್ಕ್ಸ್. ನಾವು ತುಂಬ ಸ್ಟ್ರೆಸ್ ತೊಗೊಂಡು ಕೆಲಸ ಮಾಡ್ತಿದ್ವಿ ಅಂತ ನನಗನ್ಸೆ, ಅವ್ರು ತುಂಬ ಕೂಲಾಗಿ ಎಲ್ಲನೂ ಏನೋ ಸ್ಮಾರ್ಟ್ ವರ್ಕ್ ಆಗಿ ಮಾಡ್ಕೊಬಿಡ್ತಾರೆ. ಸೊ ಈ ನೆಕ್ಸ್ಟ್ ಜೆನ್ ಆಲ್ಫಾ, ಜೆನ್ ಬೀಟಾ ಹೇಗಿರುತ್ತೆ ಗೊತ್ತಿಲ್ಲ ನನಗೆ. ಜೆನ್ ಆಲ್ಫಾ ಮಗಳು, ಜೆನ್ ಬೀಟಾ ಮಗು ನೆಕ್ಸ್ಟು. ಸೊ ಜಸ್ಟ್ ಗೋ ವಿತ್ ದ ಫ್ಲೋ ಅಷ್ಟೇ. ನನ್ನ ಪ್ರಕಾರ ಈ ಸಿನಿಮಾ ಒಂದು ಲೈಟ್ ನೋಟಲ್ಲಿ ಎಲ್ಲ ಮಜಾ ಮಾಡಿಕೊಂಡು, ಎಲ್ಲ ಸ್ಟ್ರೆಸ್ ಫ್ರೀ ಆಗಿ ಖುಷಿಯಾಗಿ ಬಂದು, ಯಾರಿಗೂ ಈಗ ಏನಂದರೆ ಭುವನ್ ಅವ್ರು ಹೇಳ್ದಾಗೆ ವೈಲೆನ್ಸ್ ಹೆಂಗೆ ಅಂದರೆ ಬಂದು ಸಿನಿಮಾ ನೋಡಿ ಅಲ್ಲೊಂದಷ್ಟು ರಕ್ತ, ಅಲ್ಲೊಂದಷ್ಟು ನೋಡಿ ಜನ ಡಿಸ್ಟರ್ಬ್ ಆಗಿ ಹೋಗ್ತಾರೆ. ಬಿಕಾಸ್ ಅವರ ಲೈಫಲ್ಲೂ ಸಾಕಷ್ಟು ನೋವುಗಳಿರುತ್ತೆ. ನಮ್ಮ ಸಿನಿಮಾದಲ್ಲಿ ಏನಂತ ಹೇಳಿದ್ರೆ, ನೀವೆಲ್ಲ ಮರೆತು ಬಂದು 2.5 ಗಂಟೆ ಖುಷಿಯಾಗಿ ನಕ್ಕು ಕಣ್ಣಲ್ಲಿ ನೀರು ಹಾಕೊಂಡು ಹೋಗಿ ಅಂತ ನಮ್ದು. ಬಿಕಾಸ್ ನಾವೇ ಫುಟೇಜಸ್ ನೋಡಿ ಕಣ್ಣಲ್ಲಿ ನೀರು ಹಾಕೋದು, ಅಂದ್ರೆ ನಕ್ಕು ಐ ಆಮ್ ಟೆಲ್ಲಿಂಗ್. ಸೊ ಹಾಗೆ ಎಂಜಾಯ್ ಮಾಡ್ಕೊಂಡು ಹೋಗಿ ಅಷ್ಟೇ. ಥ್ಯಾಂಕ್ ಯು ಸೊ ಮಚ್. ಥ್ಯಾಂಕ್ ಯು. ಸಿನಿಮಾದ ಫಸ್ಟ್ ಶೆಡ್ಯೂಲ್ ಮುಗಿದಿದೆ, ಮೇಡಮ್ 3rd ಟ್ರೈಮಿಸ್ಟರ್ ಅಲ್ಲಿ ಇದ್ದಾರೆ. ಸೊ ನಿಮ್ಮಿಬ್ಬರಿಗೂ ಸಿಕ್ಕಾಪಟ್ಟೆ ಫ್ಯಾನ್ಸ್ ಕೂಡ ಇದ್ದಾರೆ. ಸೊ ಏನು ಹೇಳಕ್ಕೆ ಇಷ್ಟಪಡ್ತೀರಾ ನಿಮ್ಮ ಅಭಿಮಾನಿಗಳಿಗೆ, ಇಷ್ಟೋ ತನಕ ನಿಮ್ಮನ್ನು ಪೊರೆದಿರುವಂತಹ ಕನ್ನಡ ಚಿತ್ರರಂಗಕ್ಕೆ? ಥ್ಯಾಂಕ್ ಯು. ಇಲ್ಲಿವರೆಗೂ ನಮ್ಮನ್ನು ಉಳಿಸಿದ್ದೀರಿ, ಬೆಳೆಸಿದ್ದೀರಿ, ಎಲ್ಲ ಮಾಡಿದ್ದೀರಿ. ಇವಾಗ ಒಂದು ಬ್ರೇಕ್ ನಂತರ ನಾನಂತೂ ವಾಪಸ್ ಬರ್ತಾಯಿದ್ದೀನಿ. ಹರ್ಷಿಕಾ ಅವರು ಇನ್ನೊಂದು ಸ್ವಲ್ಪ ದಿವಸದಲ್ಲಿ ವಾಪಸ್ ಬರ್ತಾರೆ. ಬುಲ್ಲಿ ಅಂತ ಒಂದು ಅದ್ಭುತವಾದ ಕಾಮಿಡಿ ಸಿನಿಮಾವನ್ನು ಶುರು ಮಾಡಿದ್ದೀವಿ. ಹಲವಾರು ಸಿನಿಮಾಗಳು, ಈಗ 3 ಸಿನಿಮಾಗಳು ಸೈನ್ ಮಾಡಿದ್ದೀನಿ ಇದಾದಮೇಲೆ. ಸೊ ನಿಮ್ಮ ಪ್ರೀತಿ, ನಿಮ್ಮ ಆಶೀರ್ವಾದ ಸದಾ ಭುವನ್ ಮೇಲೆ, ಹರ್ಷಿಕಾ ಮೇಲೆ, ಶ್ರೀದೇವಿ ಮೇಲೆ, ನಮ್ಮ ಸಂಸಾರದ ಮೇಲೆ ಇರಲಿ. ಆ್ಯಂಡ್ ಕರ್ನಾಟಕದ ಜನತೆ ಯಾವತ್ತೂ ಕೂಡ ಕನ್ನಡ ಸಿನಿಮಾಗಳು ಕೈ ಬಿಡಬೇಡಿ ಅಂತ ಕೇಳ್ಕೊಳ್ತೀನಿ. ಇಲ್ಲ ಅಷ್ಟೇ. ನಮ್ಗೆ ಈ ಸಿನಿಮಾ ಬಂದಾಗ, ಯಾವಾಗ ನಾವು ಊರ್ವಶಿ ಮ್ಯಾಮ್ನ ಸಿನಿಮಾದಲ್ಲಿ ಇದ್ದಾರೆ ಅಂತ ಹೇಳಿದ ತಕ್ಷಣ ತುಂಬಾ ಆಫರ್ಸ್ ಬಂತು. ನೀವ್ ಯಾಕೆ ಕನ್ನಡದಲ್ಲಿ ಮಾಡ್ತಾ ಇದ್ದೀರಾ, ಮಲಯಾಳಮಲ್ಲಿ ಮಾಡಿ ಇದೇ ಸಿನಿಮಾನ. ಯಾಕಂದ್ರೆ ಮಲಯಾಳಮಲ್ಲಿ ಮಾರ್ಕೆಟ್ ತುಂಬಾ ಚೆನ್ನಾಗಿದೆ, ಮಲಯಾಳಮಲ್ಲಿ ಅವರು ಕೂಡ ಸೂಪರ್ ಸ್ಟಾರ್, ಸೊ ನಿಮ್ಗೆ ಅದು ತುಂಬಾ ಪ್ಲಸ್ ಆಗುತ್ತೆ ಅಂತೆಲ್ಲ ಹೇಳ್ಕೊಂಡು. ಬಟ್ ಭುವನ್ ಅವ್ರದ್ದು ಒಂದೇ ಮಾತು, ಇಲ್ಲ
ಕನ್ನಡ ಇಂಡಸ್ಟ್ರಿಗೆ ಈಗ ಒಳ್ಳೆ ಸಿನಿಮಾ ಬೇಕು, ಕನ್ನಡ ಇಂಡಸ್ಟ್ರಿ ಬೆಳೆಸೋಣ. ನಾವು ನಮಗೆ ಅನ್ನ ನೀರು ಕೊಟ್ಟಿರೋದು ಕನ್ನಡ ಇಂಡಸ್ಟ್ರಿ, ನಮಗೊಂದು ರೆಕಗ್ನಿಷನ್ ಕೊಟ್ಟಿರೋದು ಕನ್ನಡ ಇಂಡಸ್ಟ್ರಿ. ಕನ್ನಡ ಇಂಡಸ್ಟ್ರಿಯಿಂದ ನಾವು ಶುರು ಮಾಡೋಣ. ಕನ್ನಡ ಇಂಡಸ್ಟ್ರಿ ನಮ್ಮ ಕನ್ನಡ ಸಿನಿಮಾ ಸೂಪರ್ ಡೂಪರ್ ಹಿಟ್ ಆಗಲಿ, ಆಮೇಲೆ ನಾವು ಬೇರೆ ಭಾಷೆಗೆ ಅದು ರೀಮೇಕ್ ಆಗುತ್ತೋ ಡಬ್ ಆಗುತ್ತೋ ಅದು ಬೇರೆ, ಬಟ್ ಕನ್ನಡ ನಾವು ಮಾಡೋಣ ಅಂತ ಹೇಳಿ. ಸೊ ಕನ್ನಡದ ಮೇಲಿರುವಂಥ ಪ್ರೀತಿಗೋಸ್ಕರ ನಾವು ಬುಲ್ಲಿ ಸಿನಿಮಾ ಮಾಡ್ತಾ ಇದ್ದೀವಿ. ನಿಮ್ಮೆಲ್ಲರ ಆಸೆ, ನಿಮ್ಮೆಲ್ಲರ ಪ್ರೀತಿ, ನಿಮ್ಮೆಲ್ಲರ ಆಶೀರ್ವಾದ ನಮ್ಮ ಮೇಲಿದೆ. ಥ್ಯಾಂಕ್ ಯು. ಥ್ಯಾಂಕ್ ಯು ಸೊ ಮಚ್. ಥ್ಯಾಂಕ್ ಯು. ಒಳ್ಳೆಯದು. ಥ್ಯಾಂಕ್ ಯು. ಥ್ಯಾಂಕ್ ಯು. ಸೊ ಸ್ನೇಹಿತರೆ, ಇದಾಗಿತ್ತು ಹರ್ಷಿಕಾ ಪೂಣಚ್ಚ ಮತ್ತು ಭುವನ್ ದಂಪತಿಯ ಮಾತುಗಳು. ಮತ್ತೆ ಭೇಟಿ ಆಗ್ತಾ ಇರೋಣ. ಧನ್ಯವಾದ. ಇಂಟ್ರೆಸ್ಟಿಂಗ್ ಮತ್ತು ಇನ್ಫಾರ್ಮೇಟಿವ್ ವಿಡಿಯೋಗಳನ್ನ ಮಿಸ್ ಮಾಡ್ಕೋಬೇಡಿ. ಈಗಲೇ ಸಬ್ಸ್ಕ್ರೈಬ್ ಮಾಡಿ.